ಆ್ಯಕ್ಚುಲಿ ನಾನು ಜಾಸ್ತಿ ಫಾಲೋ ಮಾಡಿಲ್ಲ. ಯಾಕಂದರೆ 3 ತಿಂಗಳು ಅಲ್ಲೇ ಇದ್ನಲ್ಲ, ಮಕ್ಳ ಜೊತೆಗೆ ಸ್ವಲ್ಪ ಬ್ಯುಸಿಯಾಗಿದ್ದೆ ನಾನು. ಕಾಲೇಜಿಗೆ ಸೇರಿಸೋದು ಅದು ಇದು ತಿರುಗಾಟ ಅಂದ್ಕೊಂಡು ಅಷ್ಟೇನು ಸಾಮಾನ್ಯವಾಗಿ ಫಾಲೋ ಮಾಡೋಕ್ಕೆ ಹೋಗ್ತಾ ಇಲ್ಲ. ಒಂದಂತೂ ಗೊತ್ತು, ನಮ್ಮ ಡಿ ಬಾಸ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದು ಕಾಯ್ತಾ ಇದ್ದೀನಿ. ಇನ್ನೇನು ವಿಚಾರ ಹೀಗೆ ನೀವು ಯಾರು ಸಿಕ್ಕಿದಾಗ ಅದಕ್ಕೆ ನಾನು ಕೇಳ್ತೆ ಏನು ನಡೀತಾ ಇದೆ, ಏನು ವಿಶೇಷ ಅಂತ ನಾನೇ ಕೇಳೋ ಹಾಗಾಗಿದೆ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರಿ. ಡೆವಿಲ್ ಸಿನಿಮಾ ಡಿಸೆಂಬರ್ 12ಕ್ಕೆ ಬರಬೇಕಿತ್ತು, ಬಟ್ ಅಭಿಮಾನಿಗಳಿಗೋಸ್ಕರ 11ಕ್ಕೆ ಬರ್ತಾ ಇದೆ. ಸೊ ಈ ಬಾರಿ ಇನ್ನೊಂದು ವಿಶೇಷ ಏನಂತಂದರೆ ಸಾರಥಿ ಇಲ್ಲ, ಸಿನಿಮಾವನ್ನು ಒಂದು ಎಳೆಯೋದಕ್ಕೆ ದರ್ಶನ್ ಅವರೇ ಇಲ್ಲ ಡೆವಿಲಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಕಾರಣಾಂತರಗಳಿಂದ ಅವರು ಒಳಗಡೆ ಇದ್ದಾರೆ. ಸೊ ಏನು ಹೇಳ್ತೀರಾ ಅಭಿಮಾನಿಗಳಿಗೆಲ್ಲ, ಯಾವ ರೀತಿಯಂತಹ ಸಂದೇಶವನ್ನು ಕೊಡ್ತೀರಾ? ನೋಡಿ, ನಮ್ಮ ದರ್ಶನ್ ಸರ್ ಸಿನಿಮಾಗಳಿಗೆ ಒಂದು ಪ್ರಮೋಷನ್ ಬೇಕು ಅಥವಾ ಹೇಳಿ ಜನರನ್ನು ಕರ್ಕೊಬರ್ಬೇಕು ಅನ್ನೋ ಪ್ರಮೇಯನೇ ಇಲ್ಲ. ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಷ್ಟು ವಿಚಾರ ಡೇಟ್ ಗೊತ್ತಾಗಬೇಕಷ್ಟೇ. ಈಗ ನಾನು 12 ಅಂದ್ಕೊಂಡಿದ್ದೆ, 11 ಗೊತ್ತಾಯಿತು. ಅವ್ರ ಅಭಿಮಾನಿಗಳಿಗೆ ಅಷ್ಟೇ ಬೇಕಾಗಿರೋದು, ಯಾವತ್ತು ರಿಲೀಸ್ ಆಗ್ತಾ ಇದೆ ಅಷ್ಟೇ. ಅವ್ರ ಸಿನಿಮಾ ಸ್ವಯಂ ಪ್ರಮೋಷನ್ನು ಎಲ್ಲ ಸ್ವಯಮಾಗಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನೋಡ್ತಾ ಇರಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಒಳ್ಳೆ ರೆವೆನ್ಯೂ ಬರುತ್ತೆ, ಹೆಮ್ಮೆ ಆಗುತ್ತೆ. ಇನ್ನು ನಮ್ಮ ಕನ್ನಡ ಸಿನಿಮಾ ಹಿಟ್ಟಾದರೆ ನಮಗೊಂದು ನಮ್ಮ ಯಶಸ್ಸದು. ಹಾಗಾಗಿ ಸೂಪರ್ ಹಿಟ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ.